ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ನಿಮ್ಮ ಸೌಮ್ಯ. ಫ್ರೆಂಡ್ಸ್, ಮಿಥುನ ರಾಶಿಯವರಿಗೆ 2026 ಫೆಬ್ರವರಿ ತಿಂಗಳು ತುಂಬಾ ವಿಶೇಷಕರವಾಗಿದೆ. ಯಾಕೆ ಗೊತ್ತಾ? ನಿಮ್ಮ ರಾಶಿಗೆ ಅಧಿಪತಿಯಾದ ಬುಧನ ಸಂಚಾರವು ಈ ತಿಂಗಳು ನಿಮ್ಮ ಬದುಕಿನಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರಲಿದೆ. ಆದರೆ ಇದೇ ತಿಂಗಳು ನೀವು ಅಂದ್ಕೊಂಡ ಒಂದು ಕೆಲಸ ಅರ್ಧಕ್ಕೆ ನಿಲ್ಲೋ ಸೂಚನೆ ಸಹ ಗೋಚರಿಸ್ತಾ ಇದೆ. ಆ ಅಡೆತಡೆಯನ್ನು ನೀವು ದಾಟಿ ಯಶಸ್ಸನ್ನು ಪಡೆಯೋದು ಹೇಗೆ? ನಿಮ್ಮ ಹಣಕಾಸಿನ ಸ್ಥಿತಿ ಹಠಾತ್ ಏರಿಕೆ ಕಾಣುತ್ತಾ? ಮತ್ತು ಈ ತಿಂಗಳು ನೀವು ಮಾಡಬಾರ್ದ ಆ ಒಂದು ತಪ್ಪು ಯಾವುದು? ಈ ಎಲ್ಲ ಕುತೂಹಲಕಾರಿ ವಿಷಯಗಳನ್ನ ತಿಳಿಬೇಕು ಅಂದರೆ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ. ಮಿಥುನ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಈ ತಿಂಗಳು ಹೊಸ ಹುರುಪು ಇರುತ್ತೆ. ಹಾಗೆಯೇ ನಿಮ್ಮ ಮಾತಿನ ಸಾಮರ್ಥ್ಯದಿಂದ ಕಚೇರಿಯಲ್ಲಿ ಎಲ್ಲರ ಗಮನವನ್ನು ನೀವು ಸೆಳೀತೀರಿ. ಹಿರಿಯ ಅಧಿಕಾರಿಗಳಿಂದ ನಿಮಗೆ ಮೆಚ್ಚುಗೆಯನ್ನು ನೀವು ಪಡಿತೀರಿ. ಮಾರ್ಕೆಟಿಂಗ್, IT ಕ್ಷೇತ್ರಗಳಲ್ಲಿ ಇರುವವರಿಗೆ ಈ ತಿಂಗಳು ಬಡ್ಡಿ ಸಿಗೋ ಸಾಧ್ಯತೆ ಇದೆ. ಆದರೆ ಸಹೋದ್ಯೋಗಿಗಳ ಜೊತೆ ಅನಗತ್ಯ ಚರ್ಚೆ ಬೇಡ, ಅದು ನಿಮ್ಮ ಇಮೇಜ್ಗೆ ಧಕ್ಕೆ ತರಬಹುದು. ಮಿಥುನ ರಾಶಿಯವರು ವ್ಯಾಪಾರ ಮಾಡುವವರಿಗೆ ಈ ತಿಂಗಳು ಲಾಭದಾಯಕವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಹೊಸ ಉದ್ಯಮ ಆರಂಭಿಸಬೇಕು ಅಂತ ಇರೋರು ಅಥವಾ ಹೂಡಿಕೆ ಮಾಡಬೇಕು ಅನ್ನೋರಿಗೆ ಇದು ಉತ್ತಮ ಸಮಯ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಕಮಿಷನ್ ಆಧಾರಿತ ಕೆಲಸ ಅಥವಾ ಕನ್ಸಲ್ಟೆನ್ಸಿ ನಡೆಸೋರಿಗೆ ಹೆಚ್ಚಿನ ಲಾಭದಾಯಕವಾಗಿದೆ. ಆದರೆ ಹಣದ ವ್ಯವಹಾರ ಮಾಡಬೇಕಾದ್ರೆ ನೀವು ಎಲ್ಲವನ್ನ ಲಿಖಿತ ರೂಪದಲ್ಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಕೃಷಿಕರಿಗೆ ಈ ತಿಂಗಳು ಮಿಶ್ರ ಫಲಿತಾಂಶ ಸಿಗುತ್ತೆ. ಇನ್ನು ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗೋ ನಿರೀಕ್ಷೆಯನ್ನು ನೀವು ಇಟ್ಕೊಬೋದು. ಆದರೆ ಕೆಲಸಗಾರರ ಕೊರತೆ ಅಥವಾ ಹವಾಮಾನ ಬದಲಾವಣೆಯಿಂದ ನಿಮಗೆ ಸ್ವಲ್ಪ ತೊಂದರೆ ಆಗ್ಬೋದು. ಹೊಸ ತಂತ್ರಜ್ಞಾನ ಅಥವಾ ಹನಿ ನೀರಾವರಿಯ ಬಗ್ಗೆ ಏನಾದರೂ ಯೋಚನೆ ಮಾಡ್ತಿದ್ರೆ ಈ ತಿಂಗಳು ಅದಕ್ಕೆ ನೀವು ಚಾಲನೆಯನ್ನು ನೀಡ್ಬೋದು. ಮಿಥುನ ರಾಶಿಯವರು ಈ ತಿಂಗಳು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸೋದು ತುಂಬಾ ಒಳ್ಳೆಯದು. ಅತಿಯಾದ ಆಲೋಚನೆಯಿಂದ ಮಾನಸಿಕ ಒತ್ತಡ ಅಥವಾ ನಿದ್ರಾಹೀನತೆ ಉಂಟಾಗ್ಬೋದು. ಶೀತ ಮತ್ತು ಗಂಟ್ಲಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ಕಾಣಿಸ್ಕೊಬೋದು. ಧೂಳು ಮತ್ತು ತಂಪು ಪಾನೀಯಗಳಿಂದ ನೀವು ದೂರ ಇರೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಪ್ರತಿನಿತ್ಯ ಬೆಳಗ್ಗೆ ನೀವು ಪ್ರಾಣಾಯಾಮ ಮಾಡೋದು ನಿಮ್ಮ ಆರೋಗ್ಯವನ್ನು ಹೆಚ್ಚಿಸುತ್ತೆ. ಇನ್ನು ಕುಟುಂಬ ಮತ್ತು ಸಂಬಂಧದ ವಿಚಾರ ನೋಡೋದಾದರೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ಬಹಳ ದಿನಗಳಿಂದ ನೀವು ಭೇಟಿಯಾಗದ ಹಳೆಯ ಸ್ನೇಹಿತರು ಅಥವಾ ಸಂಬಂಧಿಕರನ್ನು ಭೇಟಿಯಾಗೋ ಅವಕಾಶ ನಿಮಗೆ ಸಿಗುತ್ತೆ. ಇನ್ನು ಪ್ರೇಮಿಗಳಿಗೆ ಮನೆಯವರ ಸಮ್ಮತಿ ಸಿಗೋ ಸುಸಂದರ್ಭ ಇದು ಅಂತಲೇ ಹೇಳ್ಬೋದು. ಇನ್ನು ಮದುವೆ ಮಾತುಕತೆಗಳು ಸಕಾರಾತ್ಮಕವಾಗಿ ಮುಂದುವರಿಯುತ್ತೆ. ಆದರೆ ಸಣ್ಣ ವಿಷಯಕ್ಕೆ ನೀವು ಕೋಪ ಮಾಡ್ಕೊಳ್ಳೋದನ್ನು ಬಿಟ್ಬಿಡಿ. ಈ ತಿಂಗಳು ನಿಮಗೆ ಅದೃಷ್ಟ ತರೋ ಸಂಖ್ಯೆ ಬಂದು 5, 14, 23. ಅದೃಷ್ಟದ ಬಣ್ಣ ಹಸಿರು, ತಿಳಿ ಹಳದಿ. ಅದೃಷ್ಟದ ದಿನ ಬುಧವಾರ, ಶುಕ್ರವಾರ. ನಿಮ್ಮ ಸಮಸ್ಯೆಗಳು ದೂರಾಗಿ ಅದೃಷ್ಟ ನಿಮಗೆ ಒಲಿಬೇಕು ಅಂದರೆ ನೀವು ಈ ಸಣ್ಣ ಪರಿಹಾರವನ್ನು ಪಾಲಿಸಿ. ನೀವು ಪ್ರತಿ ಬುಧವಾರ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ನೀವು ಹಸಿರು ಬಣ್ಣದ ಬಟ್ಟೆಗಳನ್ನು ಹೆಚ್ಚಾಗಿ ಬಳಸೋದು ಅಥವಾ ಬುಧವಾರದಂದು ನೀವು ಹೆಸರು ಬೇಳೆಯನ್ನು ದಾನವಾಗಿ ನೀಡಿ. ಇನ್ನು ಗೋಮಾತೆಗೆ ಹಸಿರು ಹುಲ್ಲನ್ನು ತಿನ್ನಿಸೋದು ನಿಮಗೆ ತುಂಬಾ ಒಳ್ಳೆಯದು. ಫೆಬ್ರವರಿ ತಿಂಗಳು ಮಿಥುನ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ಅಂತ ಈಗ ನಿಮಗೆ ಗೊತ್ತಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ಹಾಗೆಯೇ ಮಿಥುನ ರಾಶಿ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ದಿನನಿತ್ಯದ ರಾಶಿ ಭವಿಷ್ಯ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.